ವಿರಾಮದ ಬಳಿಕ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸರ್ ಆಗಲೇ ಹೇಳ್ತಾ ಇದ್ರಿ, ಒಂದು ರೂಮಲ್ಲೇ ಇರ್ತಾ ಇದ್ವಿ, ತುಂಬ ಜನ ಇರ್ತಾ ಇದ್ವಿ, ನಿಮ್ಮ ಬಟ್ಟೆ ನೀವೇ ವಾಶ್ ಮಾಡ್ಕೋಬೇಕು, ಅಡುಗೆಗಳು ಮಾಡ್ಕೋಬೇಕು ಅಂತ. ಅದೇ ರೀತಿ ಬಾಲ್ಯ ನೆನೆಸ್ಕೊಂಡ್ರೆ ಎಂತಹ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದ್ರು ಬಾಲ್ಯ ಅನ್ನೋದು ತುಂಬ ನೆನಪಿರುವಂಥದ್ದು. ಸೊ ನಿಮ್ಮ ಬಾಲ್ಯದ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಬಾಲ್ಯ ಅಂತ ನಾವು ಊರಿನಲ್ಲಿ ಹಳ್ಳಿ, ನಿಮಗೆ ಗೊತ್ತು, ಆವಾಗ ನಮ್ಮೂರಲ್ಲಿ ಬರೀ 4ನೇ ಕ್ಲಾಸ್ವರೆಗೆ ಸ್ಕೂಲ್ ಇತ್ತು. ನಾನು ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ, ನಾನು ತಪ್ಪಿಸ್ಕೋಬೇಕು ಅಂತೇಳಿ ತಪ್ಪಿಸ್ಕೊಂಡ್ಬಿಡ್ತಿದ್ದೆ. ಈಶ್ವರಯ್ಯ ಅಂತೇಳಿ ನಮ್ಮೂರಿಗೆ ಒಂದು 5-6 ಕಿಲೋಮೀಟ್ರ್ ಅವ್ರ ಊರು ನಮ್ಮೂರಿಗೆ ಸೈಕಲಲ್ಲಿ ಬರೋರು. ಯಾರೋ ನಂತರ ಸ್ಕೂಲ್ಗೆ ಹೋಗಲ್ವೋ ಅವ್ರನ್ನೆಲ್ಲ ಎಳಸ್ತರ್ಸೋರು, 4 ಜನ ಬಿಟ್ಬಿಟ್ಟು ಅದು ನನ್ನ ಒಬ್ಬನೇ ಎಳ್ಕೊಂಡೋಗಿ ಕೂರಿಸೋರು. ನನಗೆ ನನ್ನ ಬಾಲ್ಯದ ಜೀವನದಲ್ಲಿ 4ನೇ ತರಗತಿವರೆಗೆ ನಮ್ಮ ಕಾಡಂಕನಹಳ್ಳಿ ಅಂತೇಳಿ ಚನ್ನಪಟ್ಟಣ ತಾಲೂಕು, ಅಲ್ಲಿ ಓದಿದ್ದು. ನಮ್ಮ ತಾಯಿ ಬಂದು ಪುಟ್ಟಲಿಂಗಮ್ಮ ಅಂತೇಳಿ, ತಂದೆ ಬಂದು ಪುಟ್ಟಣ್ಣಯ್ಯ ಅಂತೇಳಿ. ನನಗೆ ನಮ್ಮ ತಾಯಿ ನಾನು 7-8 ವರ್ಷ ಇದ್ದಾಗಲೇ ತೀರ್ಕೊಂಡ್ರು. ಅದಾದಮೇಲೆ ನಮ್ಮ ದೊಡ್ಡ ಕುಟುಂಬ, ನಾವು ನಮ್ಮ ಮದರ್ಗೆ 10 ಜನ ಮಕ್ಕಳು, 6 ಜನ ಗಂಡು ಮಕ್ಕಳು, 4 ಜನ ಹೆಣ್ಮಕ್ಳು. ಅದಾದಮೇಲೆ ನಮ್ಮ ತಂದೆ ಇನ್ನೂ ಯಾರೂ ಮದುವೆ ಆಗಿಲ್ಲ, 10 ಜನದಲ್ಲಿ ಒಬ್ಬರು. ನಮ್ಮ ತಂದೆ ಇನ್ನೊಂದು ಮದುವೆ ಮಾಡಲಿ, ಅವ್ರಿಗಿಬ್ಬರು, 12 ಜನ. ನಾವು ವೆರಿ ಬಿಗ್ ಫ್ಯಾಮಿಲಿ. ಆದರೆ ನಮ್ಮಲ್ಲಿ ನಮ್ಮ ಊರು, ನಮ್ಮ ಮನೆ ಹಿಂದಗಡೆನೇ ಕಣ್ಣುವ ಹೊಳೆ ಬರುತ್ತೆ. ಕಣ್ಣುವ ಹೊಳೆ ಅಂತೇಳಿ ನಮ್ಮ ಚನ್ನಪಟ್ಟಣದಲ್ಲಿ ಇದೆ. ಅದು 365 ದಿವಸನೂ ಕೂಡ ಹರಿತಾ ಇತ್ತು. ಯಾವಾಗಲೂ ಈಜಾಡೋದು ಅಂತಂದರೆ ಕದ್ದು ಒಯ್ತಾ ಇರೋದೆ ಈಜಾಡಲಿಕ್ಕೆ. ಆಮೇಲೆ ಏನು ಹಳ್ಳಿನಲ್ಲಿ ಏನೇನು ಆಟಗಳವೆ ಎಲ್ಲವನ್ನೂ ಆಟ ಆಡೋದೆ, ಇನ್ನೇನು ಬೇರೆ ಕೆಲಸನೇ ಇಲ್ಲ ನಮಗೆ. ಆಟ ಆಡೋದು, ಸ್ಕೂಲ್ಗೆ ಬಲವಂತಕ್ಕೆ ಹೋಗೋದು, ಬಲವಂತಕ್ಕೆ, ಆ ಥರ ಪರಿಸ್ಥಿತಿ. ಆಮೇಲೆ 5ನೇ ಕ್ಲಾಸ್ ಬಂದಮೇಲೆ ರೆಗ್ಯುಲರಾಗಿ ಸ್ಕೂಲ್ಗಳಿಗೆಲ್ಲ ಹೋಗುವಂಥದ್ದನ್ನು ಮಾಡ್ಕೊಂಡು ಬಂದ್ವಿ. ಆದರೆ ನಮ್ಮ ಲೈಫಲ್ಲಿ ಏನು ಅಂತಂದರೆ, ನಾವೆಲ್ಲ ಹಳ್ಳಿಯಿಂದ ಬಂದಿರತಕ್ಕಂಥದ್ದು. ಎಜುಕೇಷನ್ಗೆ ಬರ್ತಕ್ಕಂಥ ಹಳ್ಳಿಗಾಡಿನ ಮಕ್ಕಳಿರ್ಬೋದು, ಬಡವರಿರ್ಬೋದು, ಶಿಕ್ಷಣದ ವಂಚಿತರಿರ್ಬೋದು, ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋದಷ್ಟೇ ನನ್ನ ಧ್ಯೇಯ. ಯಾಕೆ ಅಂತಂದರೆ ನೋಡಿ, ನನಗೆ ಆ ಮೇಷ್ಟ್ರು ನನ್ನ ಕರ್ಕೊಂಬಂದು ಎಳ್ಕೊಂಡು ಬಂದು ನನ್ನ ಸ್ಕೂಲಿಗೆ ಸೇರಿಸಿಲ್ಲ ಅಂದಿದ್ರೆ ನಾನು ಇದು ಗೊತ್ತೇ ಇರ್ತಿರಲಿಲ್ಲ. ನಾನು ಯಾರೋ ಒಂದು ಗೊತ್ತಾಯ್ತಿರಲಿಲ್ಲ, ನಾನೇನು ಆಗ್ತಾನೆ ಇರಲಿ. ಸೊ ಹಾಗಾಗಿ ಏನೋ ಒಂದು ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ಮಾಡಿಬಿಡ್ಬೇಕು ಅನ್ನೋಂಥದ್ದು. ಸೊ ಹಾಗಾಗಿ ನನ್ನ ಜೀವನದಲ್ಲಿ ಇದೆಲ್ಲವೂ ಕೂಡ ಆಕಸ್ಮಿಕವಾಗಿ ಗಟ್ಟಿಸ್ಕೊಂಡು ಬಂದು ಈ ಲೆವೆಲ್ಗೆ ಬಂದು ನಿಂತಿದ್ದೀವಿ. ಹಾಗೆ ನೀವು 12 ಜನ ಮಕ್ಕಳು ಅಂತ ಹೇಳಿದ್ರಿ, ನೀವು ಎಷ್ಟನೇವರು? ಅವಾಗಿನ ಜವಾಬ್ದಾರಿ ಯಾವ ರೀತಿ ಇರ್ತಾ ಇತ್ತು, ಅದ್ರ ಬಗ್ಗೆ ಏನು ಹೇಳ್ತೀರಾ? ನಮ್ದು ಏನೂ ಜವಾಬ್ದಾರಿ ಇರಲಿಲ್ಲ. ನಮ್ಮದು ದೊಡ್ಡ ಕುಟುಂಬ. ಅವತ್ತು ನಾವು ಕೂಡ ಸುಮಾರು 80 ಎಕರೆ 100 ಎಕರೆ ಜಮೀನ್ದಾರರು, ನಮ್ಮ ತಂದೆ ನಮ್ಮ ತಾತ ಎಲ್ಲರೂ ಕೂಡ. ನಮ್ಮದೇನು ಜವಾಬ್ದಾರಿ. ನಾನು 5ನೇವನು. ನಮ್ಮ ಮದರ್ಗೆ 2 ಗಂಡು 2 ಹೆಣ್ಣು, 2 ಗಂಡು 2 ಹೆಣ್ಣು 2 ಗಂಡು, ಆ ಥರ. ನಾನು 5ನೇವನು. ಹಾಗಾಗಿ ಹೆಚ್ಚಿನ ಜವಾಬ್ದಾರಿ ಅನ್ನೋದು ನಮಗೇನು ವಹಿಸಲೇ ಇಲ್ಲ ಪೇರೆಂಟ್ಸು. ನಮ್ಮ ಜವಾಬ್ದಾರಿ ಬಂದಿದ್ದು ಯಾವಾಗಪ್ಪ ಅಂತಂದರೆ, ನಾವೆಲ್ಲರೂ ಕೂಡ ಒಂದು ಮೆಜಾರಿಟಿಗೆ ಬಂದು ಡಿಗ್ರಿ ಮುಗಿಸ್ಕೊಂಡು ನಂತರ ಇವೆಲ್ಲವೂ ಕೂಡ ಜವಾಬ್ದಾರಿ ಅನ್ನೋಂಥದ್ದು ಒತ್ತುಗಾಡು ಹೊರ್ತು ಅಲ್ಲಿವರೆಗೂ ನಮಗೇನು ಅಂಥ ಜವಾಬ್ದಾರಿ ಕೊಟ್ಟಿಲ್ಲ. ನಮ್ಮ ತಂದೆನೂ ಅಷ್ಟೇ, ನನ್ನನ್ನು ನಮ್ಮ ತಾಯಿಲ್ದ ಮಕ್ಕಳು ಅಂಥೇಳಿ ಭಾರಿ ಪ್ರೀತಿಯಿಂದ ಸಾಕಿದ್ರು. ಆದರೆ ನನ್ನ ಲೈಫಲ್ಲಿ ನಮ್ಮ ತಂದೆ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರು ಅಂದರೆ, ನಮ್ಮ ತಂದೆ ನಾನೇನು ಓದ್ತಾಯಿದ್ದೀನಿ ಅಂತ ಗೊತ್ತಿರಲಿಲ್ಲ. ಏನು ಓದ್ತಾಯಿದ್ದೀನಿ ಗೊತ್ತಿಲ್ಲ. ಏನು ಓದ್ತಾಯಿದ್ದೀನಿ ಯಾವತ್ತೂ ಕೇಳಿಲ್ಲ ಅವರು. ಇವತ್ತಿನ ಕಾಲದಲ್ಲಿ ನಿಮಗೆ ಗೊತ್ತು, ಸುಮ್ಮನಿದ್ರು ಕಲ್ಲಾಗ್ತಾರೆ, ಬಟ್ ಕಲ್ಲೆ ತಾಗ ಸುಮ್ಮನಿದ್ದೇವೆ ಹೊರ್ತು ಕಲ್ಲೆತ್ತು ಅವ್ರಿಗೆ ಎಸೆಯಲ್ಲ. ನಾನು ಎಸೆಯೋಕ್ಕಲ್ಲ, ಬರೋದಾರಿರೆಲ್ಲ ಇದ್ದಿದ್ದೆ ಅಂತೇಳಿ ಸುಮ್ಮನೆ ಆಗ್ಬಿಡ್ತಿದ್ವಿ. ಹಾಗಾಗಿ ನನ್ನ ತಂದೆ, ನಮ್ಮ ಪೇರೆಂಟ್ಸು, ನನ್ನ ಸ್ನೇಹಿತರು. ಅದಾದ ನಂತರ ನಾನು 97ರಲ್ಲಿ ಮದುವೆ ಆದೆ. ವಿದ್ಯಾಮಣಿ ಅಂತೇಳಿ ನಾಗಮಂಗಲ ತಾಲೂಕು, ನಮ್ಮ ಆದಿಚುಂಚನ, ಅಲ್ಲಿ ಮದುವೆ ಆದೆ. ನನಗೆ ಇಂಚರ ಅಂಥೇಳಿ ಫಸ್ಟ್ PC ಮಗಳು, ಶಿಶಿರ್ ಅಂತೇಳಿ ಈಗ 6ನೇ ಕ್ಲಾಸು ಮಗ. ನಮ್ಮದು ರೀತಿ ಹುಟ್ಟಿದ್ದು ದೊಡ್ಡ ಕುಟುಂಬ ಆದ್ರೂ ಈಗ ಮಿನಿಮಮ್ ಅಂತ ಏನಂತೀವಿ ಆ ರೀತಿಯಾಗಿ ಬದುಕ್ತಾಯಿದ್ವಿ. ನಿಮ್ಮದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ಡ್ ಮ್ಯಾರೇಜ್ ಅಂತ ಕೇಳ್ಬೋದಾ? ಖಂಡಿತ ಕೇಳ್ಬೋದು, ಏನು ತೊಂದರೆ ಇಲ್ಲ.
ಲವ್ ಮ್ಯಾರೇಜ್ ಅಂತೂ ಅಲ್ಲ, ಅರೇಂಜ್ ಮ್ಯಾರೇಜೇ. ಲವ್ ಮಾಡಿ ಮದುವೆ ಆಗಿದ್ದು ಬಾಕ್ ಬಂದಿದ್ರೆ ಭಾಳಷ್ಟು ಜನ ಆಫರ್ಗಳಿದ್ದವು. ನಾನು ಪ್ರಪೋಸಲ್ ಸುಮಾರಷ್ಟು ಇದ್ದವು. ಯಾಕೆಂದರೆ ಯೂನಿವರ್ಸಿಟಿ ನಾನೇ ಲೀಡ್ರು, ನಾನೇ ಪ್ರೆಸಿಡೆಂಟು, ನಾನೇ ಜನರಲ್ ಸೆಕ್ರೆಟ್ರಿ. ಸೊ ಹಾಗಾಗಿ ನಾನೇ ಸೆನೆಟ್ ಮೆಂಬರು, ಸಿಂಡಿಕೇಟ್ ಮೆಂಬರ್ ಎಲ್ಲವೂ ವಿತಿನ್ ಒಂದೊಂದು ಮಂತ್ 2 ತಿಂಗಳು ಒಂದೊಂದು ವರ್ಷದಲ್ಲಿ ಆಗ್ಬಿಟ್ಟೆ ಅಲ್ಲ. ಅದ್ರ ಜೊತೆಗೆ ನನ್ನ ಮೇಲೆ ಅಪಾರ ಒಂದು ನಂಬಿಕೆ ಇತ್ತು, ಹೇಳ್ದಂಗೆ ನಡ್ಕೋತಾನೆ, ಒಳ್ಳೆ ಹುಡುಗ ಅನ್ನೋಂಥದ್ದು. ಭಾಳಷ್ಟು ಜನ ಆಫರ್ ಬಂದರು. ಆದರೆ ಎಲ್ಲ ಒಂದು ಕಡೆ ನಮ್ಮ ತಂದೆ ಹೇಳ್ತಾ ಮದುವೆ ಆಗಬೇಕು ಅನ್ನೋದಿತ್ತು ನನಗೆ. ಯಾಕೆಂದರೆ ನನ್ನ ತಂದೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಕೊಂಡಿದ್ರು, ನಮ್ಮ ತಾಯಿ ಇರಲಿಲ್ವಲ್ಲ. ಹಾಗಾಗಿ ನನ್ನ ತಂದೆ ಹೇಳಿದಂಥ ಹುಡುಗಿ ಮದುವೆ ಆಗಬೇಕು ಅನ್ನೋದಿತ್ತು. ಹಾಗಾಗಿ ವಿದ್ಯಾಮಣಿಯವ್ರನ್ನು ಕೂಡ ಆಲ್ಮೋಸ್ಟ್ ನನ್ನ ತಂದೆ ಹೇಳಿದಂಥ ಹುಡುಗಿ ಅಂತ ಹೇಳ್ಬೋದು. ವಿದ್ಯಾಮಣಿಯವರು ವೈವಾಹಿಕ ಜೀವನದಲ್ಲಿ ನೀವು ಏನು ರಾಜಕೀಯ ರಂಗದಲ್ಲಿದ್ದೀರಾ, ಸೊ ಮದುವೆ ಆದ ನಂತರ ಅಲ್ಲಿ ಏನಾದರೂ ಬದಲಾವಣೆಗಳಾದ್ವಾ? ಸೊ ಅವ್ರು ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ರಾಜಕೀಯದಲ್ಲಿ? ಬದಲಾವಣೆ ಅನ್ನೋದಕ್ಕಿಂತ ಆಕೇನು ಯಾವುದಕ್ಕೂ ಅಡಚಣೆ ಮಾಡಲ್ಲ. ಬಂದಂಥವ್ರು ಚೆನ್ನಾಗಿ ನೋಡ್ಕೋತಾರೆ. ಒಂದು ಸ್ವಲ್ಪ ಮುಂಗೋಪಿ. ಈ ಲೇಡೀಸ್ಗೆ ಗೊತ್ತಲ್ಲ, ಕೆಲಸ ಜಾಸ್ತಿ ಆದಾಗ ಇದು ಏಕೆ ಪಬ್ಲಿಕ್ ಲೈಫು. ಈಗ ಬರೋಂಥವ್ರನ್ನೆಲ್ಲನೂ ಕೂಡ ನಗ್ನಗ್ತಾನೆ ಮಾತಾಡ್ಸ್ಬೇಕಲ್ಲ. ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ, ಏನೇ ನಮ್ಮ ಮನೆಯಲ್ಲಿ ತೊಂದರೆ ಇದ್ರೂ ಕೂಡ ಬಂದಂಥವ್ರು ನಗ್ನಗ್ತಾನೆ ಮಾತಾಡ್ಸ್ಬೇಕು, ಕಾಫಿ ಕೊಡಬೇಕು, ಟೀ ಕೊಡಬೇಕು, ಚೆನ್ನಾಗಿದ್ದೀರಾ ಅನ್ಬೇಕು. ನಮ್ಮ ಮನಸ್ಸಲ್ಲಿ ಏನಿದ್ರು ಕೂಡ ಅದನ್ನು ಇರೋದ್ರಲ್ಲಿ ಮಾಡ್ಕೊಂಡು ಬರ್ತಾವ್ರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ತಿಳಿದುಕೊಳ್ತೀವಿ ಸರ್. ಹಾಗೆ ಇವರ ಮುಂದಿನ ಗುರಿ ಏನಿದೆ, ಇವರ ಫ್ಯಾಮಿಲಿ ಇವ್ರಿಗೆ ಯಾವ ರೀತಿ ಸಪೋರ್ಟ್ ಕೊಡ್ತಾ ಇದೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಒಂದು ಚಿಕ್ಕ ವಿರಾಮ. ನಮ್ಮ ಮಕ್ಕಳನ್ನು ಇದರಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ರಾಜಕಾರಣಕ್ಕೆ ಬನ್ನಿ ಅಂತ ನಾನು ಯಾರನ್ನೂ ಕೂಡ ಕರೀಲಿಕ್ಕೆ ಹೋಗೋದಿಲ್ಲ, ಕಳಿಸೋಕ್ಕೂ ಹೋಗೋದಿಲ್ಲ. ಯಾಕೆಂದರೆ ರಾಜಕಾರಣ ಅನ್ನುವಂಥದ್ದು ನಮಗೆ ಎಂಡಾದರೂ ಸಾಕು.